ನೈನಿ ಬಾ ನೈನಿ ಹೋಗೋಣ. ನನ್ನ ಮಾತು ಕೇಳು. ಒಂದ್ ನಿಮಿಷ ಯಜಮಾನ್ರೆ. ನೈನಿ ಬಾಯಿ ತೆಗೆದು ಕೋರೆ ಹಾಲು ಚಾಚಿ ನಮ್ಮ ಕಡೆನೇ ಬರ್ತಾ ಇದೆ. ಬಾ ನೈನಿ. ಬರ್ಲಿ ಬಿಡಿ ಯಜಮಾನ್ರೆ. ನನ್ ಮಾತು ತಪ್ಪಿರೋದಕ್ಕೆ, ಪಂಚಕ ಮಣಿನ ವಾಪಸ್ಸು ಇಲ್ಲಿಗೆ ತಗೊಂಡ್ ಬರ್ದೇ ಇರೋದಕ್ಕೆ, ನನ್ ಪ್ರಾಣನೇ ತೆಗೆಯೋದಕ್ಕೆ ಬರ್ತಿದ್ಯಾನೋ, ಆ ಅಖಂಡ ಸರ್ಪ ಬರ್ಲಿ ಬಿಡಿ. ನೈನಿ ಕೂತ್ಕೋಣ. ತಂದೆ ನಾಗರಾಜ ನನ್ನ ಗಂಡನ್ನು ನನ್ನ ಮಗುವನ್ನು ಇಲ್ಲಿ ಕರ್ಕೊಂಡು ಬಂದು ಅವ್ರನ್ನ ಅಪಾಯಕ್ಕೆ ಸಿಲುಕಿಸಿ ಅವ್ರ ಪ್ರಾಣ ಕಳ್ಕೊಳ್ಳೋದನ್ನ ನೋಡೋಕ್ಕಾಗಲ್ಲ. ನಾನ್ ಮಾಡಿರೋ ತಪ್ಪಿಗೆ ನನ್ನನ್ನು ಮಾತ್ರ ಬಲಿ ತಗೊಂಡು ಇವರಿಬ್ಬರನ್ನ ಬಿಟ್ಬಿಡು ಸ್ವಾಮಿ. ನೈನಿ ನೀನಿಲ್ದೆ ನಾವು ಹೇಗಿರ್ತೀವಿ ಅನ್ಕೊಂಡೆ. ನೀನು ಹೇಳಿದ್ರೆ ನಾವು ಅಲ್ಲೇ. ಬೇಡ ಯಜಮಾನ್ರೆ, ನೀವು ಸ್ವಲ್ಪ ಹಿಂದಕ್ಕೆ ಹೋಗಿ. ನಾಗರಾಜ ಏನಾದ್ರೂ ನನ್ನ ಬಲಿ ತಗೊಂಡ್ರೆ ನೀವು ಗಾಯತ್ರಿನ ಕರ್ಕೊಂಡು ಮನೆಗೆ ವಾಪಸ್ ಹೋಗಿ. ಹೋಗ್ಬಿಡಿ ಯಜಮಾನ್ರೆ, ವಾಪಸ್ ಹೋಗಿ. ಇಲ್ಲ ನೈನಿ, ಹಾಗೆ ನಡೆಯೋದಕ್ಕೆ ನಾನು ಬಿಡಲ್ಲ. ಆ ಖಂಡ ಸರ್ಪ ನಮ್ಮನ್ನು ಕೂಡ ಬಲಿ ತಗೊಳ್ಳಿ ಬಿಡು. ನೀನಿಲ್ದೆ ನಾನಿರೋದಿಲ್ಲ. ನಾನಿಲ್ದೇ ಇದ್ರೆ ನನ್ನ ಮಗಳು ಇರೋದಿಲ್ಲ. ಗಾನವಿಗೊಬ್ಳೆ ವಿಕ್ರಾಂತ್ ಹತ್ರ ಕ್ಷೇಮವಾಗಿರ್ತಾಳೆ. ಯಜಮಾನ್ರೆ ನೀವು ಹೊರಡಿ. ನೈನಿ ನನ್ನ ಪ್ರಯತ್ನದಲ್ಲಿ ಧರ್ಮ ಇಲ್ಲ ಅಂದ್ರೆ ನನ್ನ ಪ್ರಾಣನ ಈಗಲೇ ತೆಗೆದ್ಬಿಡು ನಾಗರಾಜ. ಯಜಮಾನ್ರೆ, ಅಖಂಡ ಸರ್ಪ ನಮಗೇನು ಮಾಡ್ಲಿಲ್ಲ. ನಮಗ ಆ ಕಡೆ ಹೋಗೋದಕ್ಕೆ ಸೇತುವೆ ಆಗಿದ್ದಾನೆ.